ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 8 ವಾಕ್ಯ 12 ತಿಳಿಸುವುದೇನೆಂದರೆ, ಆಮೇನ್, ನಾನು ನಿಮಗೆ ಹೇಳುತ್ತೇನೆ, ಈ ಪೀಳಿಗೆಗೆ ಯಾವುದೇ ಚಿಹ್ನೆಯನ್ನು ನೀಡಲಾಗುವುದಿಲ್ಲ. ಚಿಂತನೆ: ಈ ವಾಕ್ಯದಲ್ಲಿ ಜನರು ಯೇಸುವಿನಿಂದ ತನ್ನನ್ನು ತಾನು ಸಾಬೀತುಪಡಿಸಲು ಒಂದು ಚಿಹ್ನೆಯನ್ನು ಕೇಳಿದರು. ಆದರೆ ಆ ನಂಬಿಕೆಯು ನಿರಂತರ ಪವಾಡಗಳು ಅಥವಾ ಗೋಚರ ಪುರಾವೆಗಳ ಮೇಲೆ ನಿರ್ಮಿಸಲ್ಪಟ್ಟಿಲ್ಲ. ಮೌನ, ಕಾಯುವಿಕೆ ಅಥವಾ ನಿಗೂಢತೆ ಇದ್ದಾಗಲೂ ನಿಜವಾದ ನಂಬಿಕೆ ನಂಬುತ್ತದೆ. ಕೆಲವೊಮ್ಮೆ ನಾವು ಸಹ ದೇವರನ್ನು ಚಿಹ್ನೆಗಳಿಗಾಗಿ ಕೇಳುತ್ತೇವೆ. ನನಗೆ ಏನಾದರೂ ತೋರಿಸಿ, ನೀವು ನನ್ನೊಂದಿಗೆ ಇದ್ದೀರಿ ಎಂದು ಸಾಬೀತುಪಡಿಸಿ. ಆದರೂ ಯೇಸು ಅಸಾಧಾರಣ ಅದ್ಭುತಗಳಿಂದಾಗಿ ಅಲ್ಲ, ಆದರೆ ಆತನ ವಾಕ್ಯ ಮತ್ತು ನಮ್ಮ ನಡುವೆ ಈಗಾಗಲೇ ಇರುವ ಆತನ ಉಪಸ್ಥಿತಿಯಿಂದಾಗಿ ನಂಬಲು ನಮ್ಮನ್ನು ಆಹ್ವಾನಿಸುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನಾನು ನಿನ್ನನ್ನು ನಂಬುವ ಬದಲು ಚಿಹ್ನೆಗಳನ್ನು ಬೇಡಿದಾಗ ನನ್ನನ್ನು ಕ್ಷಮಿಸಿರಿ. ನಾನು ನೋಡುತ್ತಿದ್ದಾಗ ಅಥವಾ ಅರ್ಥ ಮಾಡದೆ ಕೊಳ್ಳದೆ ಇದ್ದಾಗ ನನ್ನ ನಂಬಿಕೆಯನ್ನು ಬಲಪಡಿಸಿರಿ. ಮೌನ ಮತ್ತು ಅನಿಶ್ಚಿತೆಯಲ್ಲೂ ಸಹ ನಿನ್ನ ಪ್ರೀತಿಯಲ್ಲಿ ನಂಬಿಕೆ ಇಡಲು ನನಗೆ ಸಹಾಯ ಮಾಡಿರಿ. ಆಮೆನ್.